ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಏನಪ್ಪ ಅಂತಂದರೆ ಬೆಳಿಗ್ಗೆ ಬೇಗ ಕೆಲಸ ಮುಗಿದೋಗುತ್ತೆ. ದಿನ ಪೂರ್ತಿ ಬೇರೆ ಕೆಲಸನೂ ಮಾಡ್ಕೋಬೋದು, ಆರಾಮಾಗಿ ಚಿಲ್ ಮಾಡ್ಬೋದು ಸೀರಿಯಸ್ಲಿ. ಸೊ ನಾವು ಬೆಳಿಗ್ಗೆ 3 ಗಂಟೆಗೆ 3:15ಗೆಲ್ಲ ಎದ್ದೇಳ್ತೀವಿ ಕೆಲಸ ಮುಗಿಸ್ಕೊಳ್ಳೋಕ್ಕೆ. ಹಸು ಕೊಟ್ಟಿಗೆ ಅಂತೂ ಇದ್ದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸಿಕ್ಕಾಪಟ್ಟೆ ಕೆಲಸ ಅದೇ ಸಗಣಿ ಗಂಜರ ಅದು ಇದು. ಹಸುಗಳಂತೂ ತುಂಬ ಗಲೀಜು ಮಾಡ್ಕೊಂಡಿರ್ತವೆ. ಯಾವಾಗಲೂ ವಾಶ್ ಮಾಡೋದು. ಈ ಹಸು ನೋಡಿ ಹೆಂಗೆ ಮಕ ಎಲ್ಲ ಮಾಡ್ಕೊಂಡೈತೆ ಗಲೀಜು. ಸೊ ದಿನ ಪೂರ್ತಿ ಕೆಲಸ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೆಳಿಗ್ಗೆ ಬೇಗ ಆದರೆ 10 ಗಂಟೆ ಒಳಗಡೆ ಎಲ್ಲ ಮುಗಿದೋಗುತ್ತೆ. ಮತ್ತು ಬರೀ ನಾನು ಈ ಶೆಡ್ ಒಳಗಡೆ ಯಾಕಪ್ಪ ವೀಡಿಯೋ ಮಾಡ್ತೀನಿ ಅಂದರೆ ಆ ವಿಡಿಯೋ ಮಾಡೋಕ್ಕೆ ನಾನು ಇರ್ತೀನಿ. ಬೇರೆ ವೀಡಿಯೋ ಮಾಡಬೇಕು ಅಂದಾಗ ನಾನಿರಲ್ಲ. ರೀಸೆಂಟಾಗಿ ನಾವು ಡ್ರಿಪ್ ಅಂದರೆ ಪೈಪ್ಲೈನ್ಸ್ ಮಾಡ್ತೀವಿ, ಪೈಪ್ಲೈನ್ದು ಮಾಡೋಕ್ಕಾಗಿಲ್ಲ. ಮತ್ತು ಡ್ರಿಪ್ ಎಳ್ದಿವಿ, ಅದನ್ನು ಮಾಡೋಕ್ಕಾಗಿಲ್ಲ. ಮತ್ತು ಫಾರ್ಮ್ ಕಡ್ಡಿ ನೆಟ್ವಿ, ಅದನ್ನು ಮಾಡೋಕ್ಕಾಗಲಿಲ್ಲ. ಈಗ ಕೊತ್ತಂಬರಿ ಬೀಜ ಚೆಲ್ಲಿದ್ವಿ, ಅದನ್ನು ಮಾಡೋಕ್ಕಾಗಿಲ್ಲ. ಈ ಥರ ಟೈಮಲ್ಲಿ ನಾನಿರಲ್ಲ. ಇನ್ನು ಯಾವ ಥರ ವೀಡಿಯೋ, ಇದೇ ಥರ ವೀಡಿಯೋನೇ ಮಾಡಬೇಕು. ಸೊ ಈ ವಿಡಿಯೋ ಮಾಡ್ಕೊಂಡೆ ನಾನು ಏನು ಹೇಳಬೇಕೋ ಹೇಳ್ತೀನಿ. ಸೊ ಈಗ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹಸು ಫಾರ್ಮ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು. ಸೊ ಆ ವಿಡಿಯೋ ಇದೇ ಆಗಿರುತ್ತೆ. ಸೋದಿ ಸಾಕು, ಸ್ಟಾಪ್ ಮಾಡಿಬಿಟ್ಟು ಪಾಯಿಂಟಿಗೆ ಬರ್ತೀನಿ. ಈಗ ಯಾರೆಲ್ಲ ಹಸು ಫಾರ್ಮ್ ಮಾಡಬೇಕು, ಹಸು ಶೆಡ್ ಮಾಡಬೇಕು, ಹಸುನ ಇಂಪ್ರೂವ್ ಮಾಡಬೇಕು ಅಂತ ಇದ್ದೀರೋ, ಬೆಸ್ಟ್ ಅಂದರೆ ಕರುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಹಾಲು ಕೊಡೋ ಹಸು ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ. ಹಾಲು ಕೊಡೋ ಹಸು ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಟ್ ನಿಮ್ಗೆ ಸ್ಟಾರ್ಟಿಂಗೇ ದುಡ್ಡು ನೋಡಬೇಕು ಅಂತಂದರೆ ಪರವಾಗಿಲ್ಲ. ನಾವು 1-1.5 ವರ್ಷ ವೆಯ್ಟ್ ಮಾಡ್ತೀವಿ, ನಮಗೆ ತಾಳ್ಮೆ ಇದೆ, ನಮ್ಮದಲ್ಲ ಅಂತ ನಮಗೇನು ಬಾಡಿಗೆ ಕಟ್ಟೋದೇನೂ ಇಲ್ಲ ಅಂತಂದರೆ ಕರುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಪ್ರತಿಯೊಂದು ಫಾರ್ಮಲ್ಲೂ ಅವ್ರು ಇದೇ ಟೆಕ್ನಿಕ್ ಯೂಸ್ ಮಾಡೋದು. ಯಾರೂ ಹೇಳ್ಕೊಳ್ಳಲ್ಲ, ಒಬ್ಬೊಬ್ರು ಹೇಳ್ಕೊತಾರೆ ಅಷ್ಟೇ. ಒಂದು ಹಸು ತಂದ್ಕೊಂಡಿರ್ತಾರೆ, ಎಲ್ಲನೂ ಕರುಗಳು ತಂದ್ಕೊಂಡಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಕರು ತಂದ್ಕೊಂಡು 1-1.5 ವರ್ಷ ಚೆನ್ನಾಗಿ ಸಾಕಿದ್ರೆ ನೀವು ಒಂದೇ ಟೈಮ್ ದುಡ್ಡು ನೋಡ್ಬೋದು. ನಿಮಗೆ ಹಾಲು ಕರೆದು ದುಡ್ಡು ಮಾಡ್ತೀವಿ ಅಂದರೂ ಹಂಗೂ ಮಾಡ್ಬೋದು. ಇಲ್ಲ ಆ ಕರು ತಂದು ಅದು ಕಟ್ಟಿದ ಮೇಲೆ ಇವಾಗ 1 ವರ್ಷ ಕಟ್ಟಿರುತ್ತೆ, ಇನ್ನೇನು ಮರಿ ಹಾಕೋ ಟೈಮ್ಗೆ HF ಹಸು ಅಂತಂದರೂ 1.5 ಲಕ್ಷ, 1,80,000, 1,90,000 ಒಂದೊಂದು ಹಸು ಅಷ್ಟು ರೇಟ್ಗೆ ಹೋಗುತ್ತೆ. ಸೊ ನೀವು ಒಂದು 20,000 ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. 20,000 ಇನ್ವೆಸ್ಟ್ಮೆಂಟ್ ಮಾಡಿ ನೀವು 1.5 ಲಕ್ಷ, 1 ಲಕ್ಷಕ್ಕೆ ಸೇಲ್ ಮಾಡ್ತೀನಿ ಅಂದರೆ ನಿಮ್ಗೆ ಲಾಭನೇ ಆಯ್ತಲ್ವ ಅಲ್ಲಿ. ಅಂದರೆ ಏನಪ್ಪ ಅಂದರೆ 1 ವರ್ಷ ನೀವು ದುಡ್ಡು ನೋಡೋಕ್ಕಾಗಲ್ಲ, ನೀವು ಕಷ್ಟಪಟ್ಟು ನೋಡ್ಕೋಬೇಕು ಅವುಗಳನ್ನ. HF ಹಸು ಅಂದರೆ ಜಾಸ್ತಿ ರೋಗಗಳು ಬರ್ತವೆ, ಎನಿ ಟೈಮ್ ಅದನ್ನು ಗಮನಿಸ್ತಾ ಇರಬೇಕು. ಬಟ್ ಜರ್ಸಿ ಹಂಗಲ್ಲ. ಜರ್ಸಿ ಅಷ್ಟು ಹಾಲು ಕೊಡೋದಿಲ್ಲ. ಜರ್ಸಿಯಲ್ಲಿ ಮ್ಯಾಕ್ಸಿಮಮ್ ಲಾಸ್ಟ್ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು 7-8 ಅಷ್ಟೇ. ಬೇರೆ ಹಸುಗಳು ಹೆಂಗೆ ಕೊಡ್ತಾ ಗೊತ್ತಿಲ್ಲ, ನಮ್ಮದು 7 ಕೊಡುತ್ತೆ ಅಷ್ಟೇ. HF ಅಂದರೆ ಕೊಡ್ತಾಯಿವೆ, ಚೆನ್ನಾಗಿ ಕೊಡ್ತಾಯಿವೆ ಅಂತ ಕೇಳಿದ್ದೀನಿ. ನಮ್ಮದಂತೂ ಕೊಟ್ಟೇ ಇಲ್ಲ. ಸುಮ್ಮನೆ 1,30,000 ವೇಸ್ಟ್ ಮಾಡ್ಕೊಂಡ್ವಿ ನಾವು. ಅದೇ ಹೇಳ್ದೆಲ್ಲ, ನಾವು ಒಂದ್ಸಲ ಆಲ್ರೆಡಿ ಕೈ ಸುಟ್ಕೊಂಡಿದ್ದೀವಿ ಅಂತ. ಈ ಸರಿ ನಾವು ಪ್ಲ್ಯಾನಲ್ಲಿರೋದೇ ಕರುಗಳನ್ನ ತಂದ್ಕೋಬೇಕು ಅಂತ. ನಾನು ಈ ಹಸು ಮೇಲೆ ಹಾಕಿರೋ ಇನ್ವೆಸ್ಟ್ಮೆಂಟು ಕರುಗಳ ಮೇಲೆ ಹಾಕಿದರೆ ನಿಜವಾಗ್ಲೂ ನನಗೆ ತುಂಬ ಬೆನಿಫಿಟ್ ಆಗ್ತಿತ್ತು. ನನ್ನ ತಲೆ ಓಡಿರಲಿಲ್ಲ ಆವಾಗ. ಈಗ ನಮಗೆ ಈಗ ಅದನ್ನೇ ನಾನು ಮಾತಾಡಿಕೊಂಡು ಪ್ಲ್ಯಾನ್ ಮಾಡ್ತಾಯಿರೋದು. ಈವನ್ ಈ ವಿಡಿಯೋದಲ್ಲೂ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ನಾವಿಬ್ಬರು ಅದನ್ನೇ ಮಾತಾಡಿಕೊಂಡು ವಿಡಿಯೋ ಮಾಡ್ತಾಯಿರೋದು. ಅದೇ ಕರುಗಳನ್ನ ತಂದ್ಕೊಂಡು ಏನಾದರೂ ಮಾಡಬೇಕು ನಾವು ಅಂತ ಹೇಳಿಬಿಟ್ಟು. ಬಟ್ ಕರು ತಂದ್ಕೊಂಡ್ರೆ ನಿಮ್ಗೆ ಏನಪ್ಪ ಅಂದರೆ 1 ವರ್ಷ ನೀವು ದುಡ್ಡು ನೋಡೋಕ್ಕಾಗಲ್ಲ. ಆಮೇಲೆ ಒಂದೇ ಸರಿ ನೀವು ದುಡ್ಡು ನೋಡ್ಬೋದು. ಒಂದು ಕಟ್ಟದ ಮೇಲೆ ಮಾರ್ಬೋದು, ಇಲ್ಲ ನೀವೇ ಹಾಲು ಕರೆದು ನೀವೇ ಇದು ಮಾಡ್ತೀವಿ ಅಂದರೆ ಹಂಗೂ ಮಾಡ್ಬೋದು. ಏನಪ್ಪ ಮೇವು ಫೀಡ್ಗೆ ನಿಮ್ಗೆ ಅಷ್ಟೊಂದು ಹೋಗಲ್ಲ. ಹಿಂಡಿ ಬೂಸ ಎಲ್ಲ ಏನೂ ಕೊಡೋ ಅವಶ್ಯಕತೆ ಇರಲ್ಲ ಸ್ಟಾರ್ಟಿಂಗ್ ಕರು ಅಲ್ವಾ, ಅದರಲ್ಲೂ ನೀವು ದುಡ್ಡು ಉಳಿಸ್ಬೋದು. ಸೊ ನೋಡಿ, ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಕರುಗಳನ್ನ ತಂದ್ಕೊಂಡು ಆರಾಮಾಗೆ ಅದನ್ನೊಂದು 1-1.5 ವರ್ಷ ಬೆಳೆಸ್ಬಿಟ್ಟು ಮಾರ್ತೀವಂದರೆ ಮಾರಿ, ಇಲ್ಲಾಂದರೆ ನೀವು ಇಟ್ಕೊತೀವಂದರೆ ಇಟ್ಕೊಂಡು ದುಡ್ಡು ಮಾಡ್ಬೋದು. ಆ್ಯಂಡ್ ಡೈರಿ ಫಾರ್ಮಲ್ಲಿ ದುಡ್ಡು ಮಾಡಬೇಕು ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಇದ್ದೇ ಇದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.